ಶುಭ ಸಂಜೆಯ ಗಮನಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಗುರುಗಳಿಗೆ ಹಾಗೂ ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನನಗೆ ಸುಗಮ ಸಂಗೀತ ಮತ್ತು ಜಾನಪದ ಸಂಗೀತ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಪ್ರೇರಣೆಯೇ ನಮ್ಮ ಗುರುಗಳು. ಅವ್ರ ಮುಂದೆ ಕುಳಿತುಕೊಂಡು ಹಾಡುಗಳನ್ನು ಆಡುವಷ್ಟು ಯೋಗ್ಯನಲ್ಲ ನಾನು. ಯಾಕಂದರೆ ಯಾವುದೋ ಒಂದು ಸಿನಿಮಾ ಗೀತೆಗಳನ್ನು ಹಾಡ್ತಾ ಬಂದಿರತಕ್ಕಂಥವ್ರು ನನ್ನನ್ನು ಸಂಪೂರ್ಣವಾಗಿ ಇಲ್ಲ ನಿಮ್ಮಲ್ಲಿ ಕಲೆ ಇದೆ, ಆ ಕಲೆಯನ್ನು ಸುಗಮ ಸಂಗೀತ, ಜಾನಪದ ಸಂಗೀತ, ವಚನ ಸಂಗೀತಕ್ಕಾಗಿ ನೀವು ಬಳಸ್ಕೊಳ್ರಿ ಅಂತೇಳಿ ನನಗೆ 2012-13ರಲ್ಲಿ ಸೀನಿಯರ್ ಎಕ್ಸಾಮನ್ನು ಕಟ್ಟಿಸಿ ನನ್ನನ್ನು ಸಂಪೂರ್ಣ ಅದರಿಂದ ಅದು ಕೇವಲ ಹೊಟ್ಟೆಪಾಡಿಗಾಗಿ ಅದನ್ನು ಇಟ್ಟು ಈ ಸಂಗೀತ ಲೋಕಕ್ಕೆ ತೆಗೆದುಕೊಂಡು ಬಂದಿರ್ತಕ್ಕಂಥವ್ರು ಏನಾದರೂ ಇದ್ದರೆ ಅದು ನಮ್ಮ ಸದಾಶಿವ ಪಾಟೀಲ್ ಸರ್ ಎಕ್ಸಾಮ್ ಕಟ್ಟಿಸಿದ್ರು, ಎಕ್ಸಾಮ್ ಪಾಸ್ ಮಾಡಿಸಿದ್ರು. ಅದ್ರ ಜೊತೆಗೆ ಇವರೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಗುರುಗಳನ್ನು ಪರಿಚಯ ಮಾಡಿಸ್ಕೊಡ್ರು. ಇವತ್ತು ಅವರ ಮಾರ್ಗದರ್ಶನದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೊಡ್ತಾ ಬೆಳೀತಾ ಇದ್ದೇನೆ. ನಿಮ್ಮ ಮುಂದೆ ಕುತ್ಕೊಂಡು ಆದಷ್ಟು ಯೋಗ್ಯನಲ್ಲ ಗುರುಗಳೇ, ನಾನು ನಿಂತೊಂದು ಹಾಡ್ತೇನೆ. ಶಕುಂತಲಾ ದಿನ ನಮ್ಮ ಸಹೋದರಿ ಇಲ್ಲೇ ಇದ್ದಾರೆ, ಭಾಳ ಒಳ್ಳೆ ಕಲಾವಿದೆ. ಭಾಳ ಸಂತೋಷ ಆಯಿತು ಮನೆ ನೋಡಿ, ಭಾಳ ಸಂತೋಷ ಆಯಿತು. ಭಾಗ್ಯನಗರ ಅಂದರೆ ನೀವು ಆಗಲೇ ಹೇಳಿದ್ರಲ್ಲ, ಇತ್ತೀಚಿನ ದಿನಮಾನಗಳಲ್ಲಿ ಜಾನಪದಕ್ಕೆ ಹಳ್ಳಿಗಳಲ್ಲಿ ಭಾಳಷ್ಟು ಬೆಲೆ ಕೊಡ್ತಾ ಇದ್ದಾರೆ. ಯುವಕರಷ್ಟೇ ಬೆಲೆ ಕೊಡ್ತಾ ಇದ್ದಾರೆ ಗುರುಗಳೇ. ಅಲ್ಲಿರ್ತಕ್ಕಂಥ ತಾಯಂದಿರ್ಬೋದು, ಯಜಮಾನರಿರ್ಬೋದು, ಆಮೇಲೆ 30-35-40 ವರ್ಷ ಅಲ್ಲಿರ್ತಕ್ಕಂಥ ಹುಡುಗರು, ಯುವಕರು ಯಾರು ಕೂಡ ಜಾನಪದ ಗೀತೆಗಳನ್ನು ಕೇಳಲ್ಲ. ಬರೀ 30 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಕೆಲವು ಜನ ಜಾನಪದ ಕೇಳ್ತಾರೆ. ಆದರೆ ಅದು ಕೇವಲ ತಾತ್ಕಾಲಿಕ ಜೀವನ, ಅದು ತಾತ್ಕಾಲಿಕ. ಬರೀತಕ್ಕಂಥ ಸಾಹಿತ್ಯ ಅದನ್ನು ನೋಡಿಬಿಟ್ರೆ ನಿಜವಾಗ್ಲೂ ಸಂಗೀತವನ್ನು ಎಲ್ಲಿ ಮುಂದೆ ನಾವು ಹಳ್ಳಿ ಒಳಗಡೆ ನಾವು ಕಾರ್ಯಕ್ರಮ ಮಾಡೋದೇ ನಾನು ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ. ಹಳ್ಳಿಗಳೇ ಅಷ್ಟು ನನಗೆ ಭಾಳ ಬೇಜಾರಾಗ್ತಾ ಇದೆ. ಆದರೆ ಅನಿವಾರ್ಯವಾಗಿ ಎಲ್ಲಿರ್ತಕ್ಕಂಥ ಹಿರಿಯರನ್ನ ನಾವು ನೋಡಬೇಕು. ಹಿರಿಯರನ್ನ, ಆಮೇಲೆ ಭಾವಗೀತೆಗಳನ್ನು, ಜನಪದ ಗೀತೆಗಳನ್ನು, ಹಳೆಯ ಜನಪದ ಗೀತೆಗಳನ್ನು ಇಷ್ಟಪಡ್ತಕ್ಕಂಥ, ಸಿನಿಮಾ ಸಾಹಿತ್ಯವನ್ನು ಇಷ್ಟಪಡ್ತಕ್ಕಂಥ ಜನಗಳಿಗೆ, ಆ ಯುವಕರಿಗೆ ಮಾತ್ರ ನಾನು ಒಪ್ಪಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಇತ್ತೀಚಿನ ಜಾನಪದ ಗೀತೆಗಳನ್ನು ಹಾಡಬೇಕಂದ್ರೆ ನಾನು ಕಾರ್ಯಕ್ರಮ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ ಬೇಡ, ನನ್ನ ಡೇಟೇ ಕಾಲಿಲ್ಲ ಅಂತ ಹೇಳಿದ್ರು. ಆ ಒಂದು ಪರಿಸ್ಥಿತಿ ಬಂದಿದೆ. ಆ ಪುಟ್ಟಯ್ಯ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಬುದ್ಧಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅಷ್ಟೇ. ಅವ್ರು ಯಾರೂ ನಾನು ದ್ವೇಷ ಮಾಡಲ್ಲ, ಆದರೆ ಒಳ್ಳೆ ರೀತಿಯಿಂದ ಸಾಹಿತ್ಯ ಬರಬೇಕು, ಜನಗಳಿಗೆ ಮುಟ್ಟಿಸ್ಬೇಕು. ಆಮೇಲೆ ಇತ್ತೀಚಿನ ಯುವಕರು ಆ ಹಾಡುಗಳನ್ನು ಕೇಳಿದರೆ ನಮಗೆ ಪ್ರೇರಣೆ ಆಗಬೇಕು, ನಮ್ಮ ಜೀವನಕ್ಕೆ ಒಂದು ಪ್ರೇರಣೆ ಆಗಬೇಕು. ಆ ರೀತಿ ಒಂದು ಸಾಹಿತ್ಯವನ್ನು ಬರೀತಕ್ಕಂಥ ಒಂದು ಶಕ್ತಿಯನ್ನು ಪುಟ್ಟಯ್ಯ ಅವ್ರಿಗೆ ಕಲ್ಪಿಸಲಿ ಅಂತ ಹೇಳ್ತಾ, ಸುಗಮ ಸಂಗೀತ ಕಾರ್ಯಕ್ರಮವನ್ನು ನೀಡಿರ್ತಕ್ಕಂಥ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾಳೆ ಕಡಿಕೋಳು ಮಡಿವಾಳಪ್ಪ ಅಜ್ಜೋರ್ ಜಯಂತಿ ನಾಳೆ ಇದ್ದರೆ ಆ ಅಜ್ಜೋರ್ದು ಒಂದು ಹಾಡನ್ನು ಈ ವೇದಿಕೆ ಮೇಲೆ ನಾನು ತರ್ತಾ ಇದ್ದೀನಿ. ಶಿವ ಕೊಟ್ಟ ಕಾಲಕ ಮುಂದೂಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ. ಶಿವ ಕೊಟ್ಟ ಕಾಲಕ ಮುಂದೂಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ
ಕೊಟ್ಟ ಕಾಲಕ್ಕೆ ಉಂಡು ಉಂಡಿಸಬೇ ಹಸಿದು ಬಂದವರ ಕರಿಬೇಡ ಹಸಿದು ಬಂದವರ ಕರಿಬೇಡ ನನ್ನ ತಾಯಿ ಖುಷಿಯಿಂದ ನೀಡಿ ಉಣ್ಣಬೇಡ ಖುಷಿಯಿಂದ ನೀಡಿ ಉಣ್ಣಬೇಡ. ಪಯಣವು ಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ತ್ರಿಪುರಾತನದಲ್ಲಿ ನಿನ್ನ ಬದುಕ ಪಯಣವು ಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ ಒಂದು ದಿನ ಹೋಗುವುದು ಮರಿಬ್ಯಾಡ ಹೋಗುವುದು ಮರಿಬ್ಯಾಡ ಶಿವ ಕೊಟ್ಟ ಕಾಲಕ್ಕ ಉಂಡು ಉಣ್ಣಿಸಬೇಡ ಹಸಿರು ಬಂದವರ ಕರಿಬೇಡ ಹಸಿರು ಬಂದವರ ಕರಿಬೇಡ ನನ್ನ ತಾಯಿ ಖುಷಿಯಿಂದ ನೀಡೇ ಉಣ್ಣಬೇಡ ಖುಷಿಯಿಂದ ನೀಡೇ ಕುದಿಯಲು ಬ್ಯಾಡ ಇಟ್ಟು ಅಂಗಿಸಬ್ಯಾಡ ಎಷ್ಟುಂದರೆಂದು ಅನ್ನಬ್ಯಾಡ ಒಟ್ಟು ಕುದಿಯಲು ಬ್ಯಾಡ ಇಟ್ಟು ಅಂಗಿಸಬ್ಯಾಡ ಎಷ್ಟುಂದರೆಂದು ಅನ್ನಬ್ಯಾಡ ಎಷ್ಟುಂದರೆಂದು ಅನ್ನಬ್ಯಾಡ ಇವು ಪುಣ್ಯ ಶಿವನ ಯಾವ ಶಿವನ ಸದರಿ ಶಿವ ಕೊಟ್ಟ ಕಾಲಕ್ಕ ಉಂಡು ಉಣ್ಣಿಸಬೇಕು ಹಸಿರು ಬಂದವರ ಕರಿಬೇಡ ಹಸಿರು ಬಂದವರ ಕರಿಬೇಡ ನನ್ನ ತಾಯಿ ಖುಷಿಯಿಂದ ನೀಡಿ ಉಣ್ಣಬೇಡ ಖುಷಿಯಿಂದ ನೀಡಿ ಉಣ್ಣಬೇಡ. ಸಂಬಳವಿಲ್ಲದೆ ಕೊಟ್ಟು ಗಳಿಕೆಯ ಮಾಡಿ ಬಿಟ್ಟು ನರಕದಿ ನೀ ಸೇರಬ್ಯಾಡ ಸತ್ತು ಸಂಬಳವಿಲ್ಲದೆ ಕೊಟ್ಟು ಗಳಿಕೆಯ ಮಾಡಿ ಬಿಟ್ಟು ನರಕದಿ ನೀ ಸೇರಬ್ಯಾಡ ಬಿಟ್ಟು ನರಕದಿ ನೀ ಶಿವರೂಪ ಶಿವ ಸಾಕ್ಷಿ
ಹಸಿರು ಬಂದವರಿಗೆ ಅಂದವ ನೀನು ಖುಷಿಯಿಂದ